Hello everyone, welcome to Petals Institute, your trusted academic partner for all agriculture related examinations. So, ನಾವು KPSC ಕಂಡಕ್ಟ್ ಮಾಡ್ತಿರೋ ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ಕೋರ್ಸ್ ಅನೌನ್ಸ್ ಮಾಡಿದ್ದೀವಿ. ಮೋಸ್ಟ್ ಆಫ್ ಯು ನೋ ದಿಸ್. ಬಟ್ ತುಂಬ ಜನ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾ ಇದ್ದಾರೆ ರಿಗಾರ್ಡಿಂಗ್ ಕೋರ್ಟ್ ಇಶ್ಯೂಸು. ಏನಾಗ್ತಾ ಇದೆ, ಏನು ಅಪ್ಡೇಟ್ ಇದೆ, ಎಕ್ಸಾಮ್ ಯಾವಾಗ ಆಗ್ಬೋದು, ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಹುಡುಗರು. ಸೊ ಅದಕ್ಕೋಸ್ಕರ ಅವ್ರ ಕನ್ಸರ್ನ್ಸ್ನ ಅಡ್ರೆಸ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೊ ನನ್ನ ಉದ್ದೇಶ ಈ ವಿಡಿಯೋ ಮಾಡೋದಕ್ಕೇನು ಅಂತ ಅಂದರೆ ಇಷ್ಟೇ ಸಿಂಪಲ್. ಸೊ ದೇರ್ ಆರ್ ಸರ್ಟೇನ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಕಂಟ್ರೋಲ್, ದೇರ್ ಆರ್ ಸರ್ಟೇನ್ ಥಿಂಗ್ಸ್ ವಿಚ್ ಯು ಕಾಂಟ್ ಕಂಟ್ರೋಲ್. ಎಕ್ಸಾಂಪಲ್ ಕೋರ್ಟ್ ಇಶ್ಯೂಸ್. ಈಗ ನೆಕ್ಸ್ಟ್ ಹಿಯರಿಂಗ್ ಜುಲೈ 1 ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಯು ಕಾಂಟ್ ಕಂಟ್ರೋಲ್. ಈ ಹಿಯರಿಂಗಲ್ಲಿ ಏನಾಗುತ್ತೆ, ಇದೇ ಹಿಯರಿಂಗಲ್ಲಿ ಮುಗಿಯುತ್ತಾ ಅಥವಾ ನೆಕ್ಸ್ಟ್ ಹಿಯರಿಂಗಿಗೆ ಹೋಗುತ್ತಾ, ಏನು ವಿ ಡೋಂಟ್ ನೋ. ಸೊ ಯಾವುದೋ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅವರು 1-2 ಹಿಯರಿಂಗಲ್ಲಿ ಮುಗಿದ್ಬಿಡ್ಬೋದು, ಆಗಸ್ಟ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಆಗಿಬಿಡ್ಬೋದು, ಜುಲೈ ಎಂಡಿಗೆ ಎಕ್ಸಾಮ್ ಆಗಿಬಿಡ್ಬೋದು, ಏನಾದರೂ ಹೇಳ್ತಾ ಇರ್ಬೋದು. ಬಟ್ ಆಲ್ ದೀಸ್ ಥಿಂಗ್ಸ್ ಆರ್ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ಸುಮ್ಮನೆ ಇನ್ಸೈಡ್ ಇನ್ಫಾರ್ಮೇಷನ್ ಇದೆಯಾ, ಬೇರೆ ಏನು ಎತ್ತ, ಈ ಥರ ತುಂಬ ಕೇಳ್ತಾ ಇದ್ದೀರಾ ಆಸ್ಪಿರೆಂಟ್ಸ್ ಆಗಿ. ಬಟ್ ನಾನು ಹೇಳೋದೇನು ಅಂತಂದರೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಕಾಂಟ್ ಕಂಟ್ರೋಲ್. ಇದು ಹೀಗೆ ಆಗುತ್ತೆ, ಆಗಸ್ಟ್ ಫಸ್ಟ್ ವೀಕ್, ಆಗಸ್ಟ್ ಸೆಕೆಂಡ್ ವೀಕಿಗೆ ಎಕ್ಸಾಮ್ ಆಗ್ಬೋದು, 1-2 ಹಿಯರಿಂಗಲ್ಲೇ ಕೋರ್ಟ್ ಇಶ್ಯೂ ಮುಗ್ದೋಗ್ಬಿಡುತ್ತೆ. ಸೊ ಇದನ್ನೆಲ್ಲ ಹೇಳೋದಕ್ಕಾಗಲ್ಲ ಗ್ಯಾರಂಟಿಯಾಗಿ. ಸುಮ್ಮನೆ ಜಸ್ಟ್ ಟು ಸೆಲ್ ಒಂದು ಕೋರ್ಸ್ನೋ ಅಥವಾ ಇನ್ನೊಂದು ಮೆಟೀರಿಯಲ್ನೋ ಸೇಲ್ ಮಾಡೋದಕ್ಕೆ ಆ ಥರ ಹೇಳ್ಕೊಂಡು ಮಾಡ್ಬೋದು. ಬಟ್ ದಟ್ ಈಸ್ ನಾಟ್ ದಿ ರೈಟ್ ಥಿಂಗ್ ಟು ಡೂ. ಆ್ಯಸ್ ಎನ್ ಆಸ್ಪಿರೆಂಟ್ಗೆ ಈವನ್ ಮೋಸ್ಟ್ ಆಫ್ ಆರ್ ಟೀಮ್ ಮೆಂಬರ್ಸ್ ಆರ್ ಆಸ್ಪಿರೆಂಟ್ಸ್ ಓನ್ಲಿ. ಸೊ ನಾನು ಇನ್ಕ್ಲೂಡಿಂಗ್ ಅವ್ರಿಗೂ ಸೇರಿಸಿ ಏನು ಹೇಳೋದು ಅಂತ ಅಂದರೆ, ದೇರ್ ಆರ್ ಸರ್ಟೈನ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಕಂಟ್ರೋಲ್. ಆ ಥರ ಅಂದರೆ ಏನು, ಎಕ್ಸಾಮಿಗೆ ಪ್ರಿಪೇರ್ ಆಗೋದು, ಪ್ರಿಪರೇಷನ್, ದಟ್ ಯು ಕ್ಯಾನ್ ಕಂಟ್ರೋಲ್. ಪ್ಲ್ಯಾನಿಂಗ್ ಅಕಾರ್ಡಿಂಗ್ ಟು ಯುವರ್ ನೀಡ್ಸ್, ರಿವಿಷನ್ ಬೇಸ್ಡ್ ಆನ್ ದಿ ಟೈಮ್ ಅವೈಲಬಿಲಿಟಿ, ಇದೆಲ್ಲ ಥಿಂಗ್ಸ್ ವಿಚ್ ಆರ್ ಇನ್ ಯುವರ್ ಕಂಟ್ರೋಲ್. ಇದನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ದೇರ್ ಆರ್ ಸರ್ಟೈನ್ ಥಿಂಗ್ಸ್, ಅದೇ ಕೋರ್ಟ್ ಇಶ್ಯೂಸು, ಎಕ್ಸಾಮ್ ಯಾವಾಗ ಬರುತ್ತೆ, ಇದನ್ನೆಲ್ಲ ನಾವು ಕೂತ್ಕೊಂಡು ಡಿಸೈಡ್ ಮಾಡೋದಕ್ಕಾಗಲ್ಲ. ಕೋರ್ಟ್ ಡಿಸೈಡ್ ಮಾಡುತ್ತೆ ಬೇಸ್ಡ್ ಆನ್ ಕೋರ್ಟ್ ವರ್ಡಿಕ್ಟ್ ಏನು ಬರುತ್ತೆ ಅದರ ಮೇಲೆ KPSC ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡುತ್ತೆ. ಸೊ ಅಲ್ಲಿ ತನಕ ನೀವು ಆ್ಯಸ್ ಎನ್ ಆಸ್ಪಿರೆಂಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಕಾಗಿಲ್ಲ. ಯಾಕೆಂದರೆ ಅದನ್ನು ನೀವು ಚೇಂಜ್ ಮಾಡೋದಕ್ಕಾಗಲ್ಲ, ಅದನ್ನು ಅಕ್ಸೆಪ್ಟ್ ಮಾತ್ರ ಮಾಡೋದಕ್ಕಾಗತ್ತೆ. ಯು ಕ್ಯಾನ್ ಓನ್ಲಿ ಅಕ್ಸೆಪ್ಟ್ ದಿ ವರ್ಡಿಕ್ಟ್, ಅಥವಾ ಯು ಕ್ಯಾನ್ ಅಫ್ಕೋರ್ಸ್ ಯು ಕ್ಯಾನ್ ಗೋ ಫಾರ್ ಹೈಯರ್ ಅಪೀಲ್. ಬಟ್ ಸ್ಟಿಲ್ ಆ್ಯಸ್ ಎ ಸಿಂಪಲ್ ಆಸ್ಪಿರೆಂಟ್ ಅಂತ ಅಂದಾಗ, ಈವನ್ ಗೋಯಿಂಗ್ ಆನ್ ಅ ಹೈಯರ್ ಅಪೀಲ್ ಈಸ್ ಡಿಫ್ರೆಂಟ್ ಥಿಂಗ್. ನೀವು ಕೋರ್ಟ್ 1 ತಿಂಗಳಲ್ಲಿ ಎಕ್ಸಾಮ್ ಮಾಡಿ ಅಂತ ಅಂದರೆ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಷ್ಟೇ. ಅಥವಾ ಕೋರ್ಟ್ ಇನ್ನೊಂದು 2 ಹಿಯರಿಂಗ್ ಹೋದರೂ ಅಷ್ಟೇ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ಪ್ರಿಪೇರ್. ಬಟ್ ನೀವು ಆಸ್ಪಿರೆಂಟ್ಸ್ ಏನು ಮಾಡಬೇಕು ಈ ಥರ ಟೈಮಲ್ಲಿ? ಸೊ ಕೋರ್ಟ್ ಅನ್ಸರ್ಟನಿಟಿ ಅಂತ ಹೇಳ್ಬೋದು. ಎಕ್ಸಾಮ್ ಬಗ್ಗೆ ಕ್ಲಾರಿಟಿ ಇಲ್ಲ, ಎಕ್ಸಾಮ್ ಡೇಟ್ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ದಿಸ್ ಈಸ್ ಅನ್ಸರ್ಟೈನ್. ಎಕ್ಸಾಮ್ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಅನ್ಸರ್ಟೈನ್ ಪೀರಿಯಡ್ ಅಂತಲೇ ತಗೊಳ್ಳೋಣ ರಿಗಾರ್ಡಿಂಗ್ ದಿಸ್ ಎಕ್ಸಾಮ್. ಬಟ್ ಒಂದಂತೂ ಸತ್ಯ, ಎಕ್ಸಾಮ್ ಅಂತೂ ಮಾಡಲೇಬೇಕಾ? ಸೊ ಆ್ಯಸ್ ಪರ್ ದಿ ಇನ್ಫಾರ್ಮೇಷನ್, ಸೊ ಮೋಸ್ಟ್ ಆಫ್ ದೇರ್ ಆರ್ ಸೋ ಮೆನಿ ಫ್ರೆಂಡ್ಸ್ ಹೂ ಆರ್ ವರ್ಕಿಂಗ್ ಆ್ಯಸ್ AO 2017-18 ಬ್ಯಾಚಲ್ಲಿ ಆಗಿರೋರು. ಸೊ ಅಕಾರ್ಡಿಂಗ್ ಟು ದೆಮ್ ಒಬ್ಬೊಬ್ಬರು 2-3 RSKಗಳನ್ನ ನೋಡ್ಕೋತಾ ಇದ್ದಾರೆ ಆಲ್ರೆಡಿ. ಸೊ ಹಾಗಂದ್ರೆ ಏನು, ಮ್ಯಾನ್ ಪವರ್ ಕ್ರಂಚ್ ಇದೆ ಡಿಪಾರ್ಟ್ಮೆಂಟ್ಗೆ, ಇನ್ಎಫಿಷಿಯೆಂಟಾಗಿ ಕೆಲಸ ಆಗ್ತಾಯಿದೆ, ಅವರಿಗೆ ನೀಡಿದೆ ಮ್ಯಾನ್ ಪವರ್. ಅದಕ್ಕೆ ಈ ಸಲ 900 ಪೋಸ್ಟ್ ಕರೆದಿರೋದು. ಅಷ್ಟೊಂದು ನೀಡಿಲ್ಲ ಅಂದರೆ ಅಷ್ಟೊಂದು ಪೋಸ್ಟ್ ಕರಿತಾನೆ ಇರಲಿಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಅನ್ಸರ್ಟೈನ್ ಪೀರಿಯಡಲ್ಲೂ ಎಕ್ಸಾಮ್ ಅಂತೂ ಮಾಡೇ ಮಾಡ್ತಾರೆ. 1-2 ತಿಂಗಳು ಲೇಟ್ ಆಗ್ಬೋದಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಸೊ ನೀವು ಇದನ್ನು ಯು ಶುಡ್ ಯೂಸ್ ಇಟ್ ಆ್ಯಸ್ ಅನ್ ಅಡ್ವಾಂಟೇಜ್.
ನಿಮಗೆ ಹೇಗೆ ಬೇಕೋ ಅದನ್ನು ಈ ಟೈಮ್ನ ಬಳಸ್ಕೊಳ್ಳಿ ಅಷ್ಟೇ. ಅದು ಬಿಟ್ಟು ಎಕ್ಸಾಮ್ ಆಗುತ್ತೋ ಇಲ್ವೋ, ಅವ್ರು ಯಾರೋ ಗ್ರೂಪಲ್ಲಿ ಕಾಲೇಜ್ ಫ್ರೆಂಡ್ಸ್ ಗ್ರೂಪಲ್ಲಿ ಎಕ್ಸಾಮ್ ಆಗಲ್ಲ ಕ್ಯಾನ್ಸಲ್ ಆಗುತ್ತೆ ಅಂದರು, ಇನ್ನೊಬ್ಬರು ಜುಲೈ ಎಂಡಿಗೆ ಎಕ್ಸಾಮ್ ಆಗುತ್ತೆ ಅಂತಿದ್ದಾರೆ. ಸೊ ಈ ಸ್ಪೆಕ್ಯುಲೇಷನ್ಗಳಿಗೆ ಬೀಳ್ಬೇಡಿ. ನಿಮ್ಮ ಪ್ರೈಮರಿ ಫೋಕಸ್ ಏನಾಗಿರಬೇಕು ಅಂತ ಅಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು. ನಿಮ್ಮ ಸುತ್ತಮುತ್ತ ಇರೋ ನಾಯ್ಸ್ನ ಅವಾಯ್ಡ್ ಮಾಡೋದು. ನಿಮ್ಮ ಸುತ್ತಮುತ್ತ ತುಂಬ ಜನ ತುಂಬ ರೀತಿಲಿ ಹೇಳ್ತಾ ಇರ್ತಾರೆ, ಇದು ಈ ಥರ ಆಗಿಬಿಡುತ್ತೆ, ಆ ಥರ ಆಗಿಬಿಡುತ್ತೆ, ಎಕ್ಸಾಮ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಬೇಗ ಆಗಿಬಿಡುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಲೀಗಲ್ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದಾರೆ ರಿಗಾರ್ಡಿಂಗ್ ಎ ಒ ಐ ಡೋಂಟ್ ನೋ ಹೌ. ಸೊ ಡೋಂಟ್ ಫಾಲ್ ಇನ್ ಟು ದೋಸ್ ಟ್ರ್ಯಾಪ್ಸ್ ಅಷ್ಟೇ. ಆ ಟ್ರ್ಯಾಪ್ಗಳಿಗೆ ಬಿದ್ದು ನಿಮ್ಮ ಪ್ರಿಪರೇಷನನ್ನು ಹಾಳು ಮಾಡ್ಕೋಬೇಡಿ. ನಿಮ್ಮ ಫೋಕಸ್ ಏನಾಗಿರಬೇಕು, ಕಂಟಿನ್ಯೂಸ್ ಪ್ರಿಪರೇಷನ್ ಅಷ್ಟೇ. ಇದು ಬಿಟ್ಟು ಬೇರೆ ಏನೂ ಆಗಿರಬಾರ್ದು ನಿಮ್ಮ ಫೋಕಸ್ಸು. 1 ತಿಂಗಳು ಲೇಟ್ ಆಯಿತಾ, ನಿಮಗೆ ಟೈಮ್ ಸಿಕ್ತು ಓದೋದಕ್ಕೆ ಓದ್ಕೊಳ್ಳಿ. 2 ತಿಂಗಳು ಲೇಟ್ ಆಯಿತಾ, ಟೈಮ್ ಸಿಕ್ತು ಓದ್ಕೊಳ್ಳಿ. 1 ತಿಂಗಳು ಬೇಗ ಬಂತಾ, ಸೊ ನೀವು ಆಲ್ರೆಡಿ ಓದ್ತಾ ಇರ್ತೀರ. ಸೊ ದಟ್ ನಿಮಗೆ ಅದು ಎಫೆಕ್ಟ್ ಮಾಡಬಾರ್ದು. ಬೇಗ ಬರೋದು ಅಥವಾ ಲೇಟಾಗಿ ಬರೋದು ನಿಮಗೆ ಅದರಿಂದ ಯಾವ ಎಫೆಕ್ಟು ಆಗಬಾರ್ದು. ಸೊ ದಟ್ ಈಸ್ ದಿ ಹೋಲ್ ಐಡಿಯಾ. ಸೊ ನೀವು ಆ ಥರನೇ ಪ್ರಿಪೇರ್ ಆಗಬೇಕು ಆ್ಯಸ್ ಅನ್ ಆಸ್ಪಿರೆಂಟ್. ಸೊ ಓವರ್ ದಿ ಇಯರ್ಸ್ ನಾನು ನೋಡ್ದಂಗೆ ದೇರ್ ಆರ್ 3 to 4 ಟೈಪ್ಸ್ ಆಫ್ ಆಸ್ಪಿರೆಂಟ್ಸು. ಯಾವ ಥರ ಅಂದರೆ ಕೆಲವರು 1:1 ಬರ್ತಾರೆ. ಸೊ ದೇ ಆರ್ ವೆರಿ ಫೋಕಸ್ಡ್. ಅವರು ಆಚೆ ಕಡೆ ನಾಯ್ಸ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಅವ್ರದ್ದು ಏನು ಮೇನ್ ಫೋಕಸ್ ಇರುತ್ತೆ ಅಂದರೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಯಿತಾ ಅಫಿಷಿಯಲಿ, ಸೊ ಅದು ಬಿಟ್ಟು ಬೇರೆ ಏನೂ ಇರಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸಗಳು, ಅವ್ರ ಪ್ಲ್ಯಾನಿಂಗ್ ಪ್ರಕಾರ, ಅವ್ರ ಸ್ಟ್ರಾಟಜಿ ಪ್ರಕಾರ ಓದ್ತಾ ಇರ್ತಾರೆ. ಸೊ ದಟ್ ಈಸ್ ವೈ ದೆ ಎಂಡ್ ಅಪ್ ಇನ್ ಗೆಟಿಂಗ್ ಇನ್ ಟು ದ ಫೈನಲ್ ಲಿಸ್ಟ್. ಇನ್ನು ಕೆಲವರು 1:3 ಬರ್ತಾರೆ, ಬಟ್ ಸಮ್ಹೌ ದೆ ಮಿಸ್ ದಿ ಚಾನ್ಸ್. ಯಾಕೆ ಅಂತಂದರೆ ಸಣ್ಣ ಪುಟ್ಟ ಡಿಸ್ಟ್ರಾಕ್ಷನ್ಸ್ ಅಷ್ಟೇ, ತುಂಬ ಏನಲ್ಲ. ಸೊ ಇದಕ್ಕಿಂತ ದೊಡ್ಡ ಪೇಯ್ನ್ ಬೇರೆ ಯಾವುದೂ ಇಲ್ಲ. ಸೊ ಓವರ್ ದಿ ಇಯರ್ಸ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. 1:3 ಬರೋದು ಅಥವಾ ವೆಯ್ಟ್ ಲಿಸ್ಟ್. ಈಗ ರೆಗ್ಯುಲೇಟರಿ ಬಾಡೀಸ್ ಎಕ್ಸಾಮ್ಸ್ ಬರ್ದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ವೇಟಿಂಗ್ ಲಿಸ್ಟ್ ಅಂತ ಬಿಡ್ತಾರೆ. ಸೊ ನೀವು 0.5, 0.25, 1, 2 ಮಾರ್ಕ್ಸಿಂದ ಸೆಲೆಕ್ಷನನ್ನು ಮಿಸ್ ಮಾಡ್ಕೊಂಬಿಟ್ಟಿರ್ತೀರ. ಸೊ ಅದರ ಪೇಯ್ನ್ ಇದೆಯಲ್ಲ, ಇಟ್ ಈಸ್ ವೆರಿ ಹೆವಿ. ಅದನ್ನು ನೀವು ಬೇರ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಜೀವನ ಪೂರ್ತಿ ಅದು ಕಾಡ್ತಾ ಇರುತ್ತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸಾಮ್ ತೊಗೊಳ್ಳಿ, ಇನ್ನು 5-6 ವರ್ಷ ನಿಮಗೆ ಈ ಎಕ್ಸಾಮ್ ಬರೋದೇ ಇಲ್ಲ. ದೇರ್ ಆರ್ ವೆರಿ ಲೆಸ್ ಚಾನ್ಸಸ್. ಸೊ ಈ ಸಿಚುಯೇಷನ್ಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಸೊ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದವರು ಸಣ್ಣ ಪುಟ್ಟ ಡಿಸ್ಟ್ರಾಕ್ಷನ್ಸ್ ಆಗಿ ವಾರಗಟ್ಟಲೆ ವೇಸ್ಟ್ ಮಾಡಿಬಿಟ್ರೆ ದೇ ಎಂಡ್ ಅಪ್ ಇನ್ 1:3, ನಾಟ್ ಇನ್ 1:1. ಸೊ ಈ ಸಿಚುಯೇಷನ್ಗೆ ಹೋಗ್ದಲೇ ಇರಬಾರ್ದು ಅಂದರೆ ಫೋಕಸ್ ಮೇಂಟೈನ್ ಮಾಡಬೇಕು. ಆಚೆ ಕಡೆ ನಾಯ್ಸ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಕಂಟಿನ್ಯೂಸ್ ಆಗಿ ಓದಬೇಕು. ಅದು ಬಿಟ್ಟು ಬೇರೆ ಏನು ನಿಮ್ಮ ಪ್ರಯಾರಿಟಿ ಇರಬಾರ್ದು. ಸೊ ಇನ್ನು ಕೆಲವರು ಇದು ಯಾವ ಲಿಸ್ಟಲ್ಲೂ ಇರಲ್ಲ. ಸೊ ಅವರೇ ಆಚೆ ಕಡೆ ನಾಯ್ಸ್ ಮಾಡ್ತಾ ಇರ್ತಾರೆ. ದೇ ಆರ್ ನಾಟ್ ಸೀರಿಯಸ್. ಅವರಿಗೆ ಇದು ಎಕ್ಸಾಮ್ ಪಾಸ್ ಆಗೋದು ಫೇಲ್ ಆಗೋದು ಬೇಕಾಗದೇ ಇರಲ್ಲ. ಸೊ ದೇ ಆರ್ ಜಸ್ಟ್ ಸುಮ್ಮನೆ ಒಂದು ಎಕ್ಸಾಮ್ ಬರೆಯೋಣ ಬಿಡು, ಬಂದಿದ್ದಲ್ಲ, ಟ್ರೈ ಮಾಡೋಣ, ಏನಾಗುತ್ತೆ, ಸುಮ್ಮನೆ ಬರೆದು ನೋಡೋಣ, ಈ ಥರ ಮೈಂಡ್ಸೆಟ್ ಇರೋರೆ ತುಂಬ ಗದ್ದಲ ಮಾಡ್ತಾ ಇರ್ತಾರೆ ಆಚೆ ಕಡೆ ಕೂತ್ಕೊಂಡು. ಎಕ್ಸಾಮ್ ಆಗಲ್ಲ, ಅದಾಗುತ್ತೆ, ಇದಾಗುತ್ತೆ ಅಂತ. ಸೊ ಈ ಮಾತುಗಳಿಗೆ ಕೇಳ್ಕೊಂಡು ನಿಮ್ಮ ಪ್ರಿಪರೇಷನ್ನ ದಾರಿನ ಹಾಳು ಮಾಡ್ಕೊಬೇಡಿ. ಸೊ ದಿಸ್ ಈಸ್ ಎ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಆರ್ ಎಂಡ್. ಬೇರೆ ಸದ್ದು ಗದ್ದಲಗಳನ್ನ ಕೇಳಿಸ್ಕೋಬೇಡಿ. ನಿಮಗೆ 1 ತಿಂಗಳು ಟೈಮ್ ಸಿಗ್ತಾ, 2 ತಿಂಗಳು ಟೈಮ್ ಸಿಗ್ತಾ, 3 ತಿಂಗಳು ಟೈಮ್ ಸಿಗುತ್ತಾ, ವಿ ಡೋಂಟ್ ನೋ. ನೋಬಡಿ ನೋಸ್. ಕೋರ್ಟ್ಗೆ July 1 ಹಿಯರಿಂಗ್ ಆಗೋ ತನಕ ಜಡ್ಜಿಗೂ ಗೊತ್ತಿರಲ್ಲ. ಇಟ್ ಡಿಪೆಂಡ್ಸ್ ಆನ್ ದಿ ಆರ್ಗ್ಯುಮೆಂಟ್ಸ್ ಅಷ್ಟೇ. ಸೊ ನೀವೇನು ಮಾಡಬೇಕು, ನನ್ನ ಫೋಕಸ್ ಇದೆ, ನಾನು ಇದೊಂದೇ ಎಕ್ಸಾಮ್ ಇರೋದು, ನನಗೆ ಬೇರೆ ಯಾವುದೂ ಎಕ್ಸಾಮ್ ಇಲ್ಲ, ನಾನು ಈ ಸಲ ಇದನ್ನು ಮಾಡ್ಕೋತೀನಿ, ನಾನು 1 ತಿಂಗಳು ಟೈಮ್ ಸಿಕ್ಕರು ಓದ್ತೀನಿ, 2 ತಿಂಗಳಲ್ಲಿ ಎಕ್ಸಾಮ್ ಆದರೂ ಕ್ಲಿಯರ್ ಮಾಡ್ತೀನಿ, 3 ತಿಂಗಳಲ್ಲಿ ಎಕ್ಸಾಮ್ ಆದರೂ ಕ್ಲಿಯರ್ ಮಾಡ್ತೀನಿ ಅನ್ನೋ ಹಠದಲ್ಲಿ ಓದಬೇಕು. ಆವಾಗ ಮಾತ್ರ ನಿಮಗೆ 1:1 ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ ಎಷ್ಟಿದೆ ಅಂತ. ದೇರ್ ಇಸ್ ಸಿವಿಯರ್ ಕಾಂಪಿಟೇಷನ್. ಇಷ್ಟು ಕಾಂಪಿಟೇಷನ್ ಇದ್ದಾಗ ನೀವು ನಿಮ್ಮ ಫೋಕಸ್ನ ಕಳ್ಕೊಂಡ್ರೆ ನಿಜವಾಗ್ಲೂ ಆಲ್ ದಿ ಎಫರ್ಟ್ಸ್, ನೀವು ಒಂದು 4-5 ತಿಂಗಳು ಅಥವಾ 5-6 ತಿಂಗಳಿಂದ, ಮೋಸ್ಟ್ ಪ್ರಾಬ್ಲಿ ಅಕ್ಟೋಬರಿಂದ ಕೆಲವರು ಓದ್ತಾ ಇದ್ದಾರೆ, ಲಾಸ್ಟ್ ಅಕ್ಟೋಬರಿಂದ, ಸೊ ಅದೆಲ್ಲ ವೇಸ್ಟ್ ಆಗೋಗುತ್ತೆ.
ಸೊ ಇಫ್ ಯು ಎಂಡ್ ಅಪ್ ಸೀರಿಯಸ್ ಆಸ್ಪಿರೆಂಟ್ ಇದ್ದು ಮಧ್ಯದಲ್ಲಿ ಈ ಥರ ಟೈಮಲ್ಲಿ ಕೋರ್ಟ್ ಇಶ್ಯೂಸಿಂದ ಡಿಸ್ಟ್ರಾಕ್ಟ್ ಆಗಿ ಇಫ್ ಯು ಎಂಡ್ ಅಪ್ ಇನ್ 1:3 ಅಂತ ಆಗಿಬಿಟ್ರೆ ನಿಮಗೆ ಇದರಿಂದ ಏನೂ ಬೆನಿಫಿಟ್ ಇಲ್ಲ. 1:3 ನಿಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೋದು ಅಷ್ಟೇ, ನಾನು 1:3 ಬಂದುಬಿಟ್ಟೆ ಬಟ್ ಆಗಲಿಲ್ಲ ಅಂತ. ಬಟ್ ನಿಮಗೆ ಅದರಿಂದ ಏನು ಫೈನಾನ್ಷಿಯಲಿ ಬೆನಿಫಿಟ್ ಇದೆಯಾ? ಇಲ್ಲ. ಅಥವಾ ಜಾಬ್ ಸೆಕ್ಯೂರಿಟಿ 1:3 ಬಂದಿದ್ದಾನೆ, ಏವೋ ಬನ್ನಿ ಇವ್ನಿಗೆ ಬೇರೆ ಎಲ್ಲರೂ ಕೆಲಸ ಕೊಡೋಣ, ಇಲ್ಲ. ಪ್ರೈವೇಟ್ ಸೆಕ್ಟರಲ್ಲಿ ಎಲ್ಲರೂ ಕೆಲಸ ಕೊಡ್ತಾರಾ? ಇಲ್ಲ. ಇದು ವೇಸ್ಟ್. ನಿಮ್ಮ ಎಲ್ಲ ಎಫರ್ಟನ್ನ 1-2 ವಾರಗಳು ಅಥವಾ 1 ತಿಂಗಳದು ಡಿಸ್ಟ್ರಾಕ್ಷನ್ನು ಹಾಳು ಮಾಡಿಬಿಡುತ್ತೆ. ಸೊ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಿಸ್. ಆ ಪೇಯ್ನ್, ಆ ರಿಗ್ರೆಟ್, ಅದು ಬೇರ್ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಡೋಂಟ್ ಲೂಸ್ ಯುವರ್ ಫೋಕಸ್. ಈ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಮ ಪ್ರೈಮರಿ ಫೋಕಸ್ ಏನಾಗಿರಬೇಕು ಅಂದರೆ, ಇವಾಗ ಎಷ್ಟು ಟೈಮ್ ಸಿಕ್ಕಿದೆ ಅಷ್ಟು ನಾನು ಓದ್ಕೋತೀನಿ, ಎಕ್ಸಾಮ್ ಡೇಟ್ ಮುಂದಕ್ಕೆ ಹೋಯ್ತಾ ಓದ್ತೀನಿ, ಎಕ್ಸಾಮ್ ಡೇಟ್ ಬೇಗ ಬಂತ ಬರೀತೀನಿ. ಸೊ ನಾನು ಎಲ್ಲೂ ನನ್ನ ಫೋಕಸ್ನ ಕಳ್ಕೊಳ್ಳಲ್ಲ ಅನ್ನೋದು ನಿಮ್ಮ ಪ್ರೈಮರಿ ಗೋಲ್ ಆಗಿರಬೇಕು. ಅದಕ್ಕೋಸ್ಕರನೇ ನಾನು ಹೆಡಿಂಗ್ ಕೊಟ್ಟಿದ್ದು, ಡೋಂಟ್ ವೇಟ್ ಫಾರ್ ಎಕ್ಸಾಮ್ ಡೇಟ್, ಕೀಪ್ ಪ್ರಿಪೇರಿಂಗ್. ಎಕ್ಸಾಮ್ ಅಂತೂ ಮಾಡೇ ಮಾಡ್ತಾರೆ. ಸೊ ಆಮೇಲೆ ನಾನು ಅವಾಗ 1 ತಿಂಗಳು ಕೋರ್ಟು ಅದು ಇದು ಅಂತ ಓದಲಿಲ್ಲ, ಅವಾಗ ಓದಿದರೆ ಆಗೋಗ್ಬಿಡ್ತಿತ್ತು ಅನ್ನೋ ರಿಗ್ರೆಟ್ ಇರಬಾರ್ದು. ಸೊ ದ ಪೇನ್ ಆಫ್ ರಿಗ್ರೆಟ್ ಈಸ್ ವೆರಿ ಹೈ. ಅದನ್ನು ಬೇರ್ ಮಾಡೋಕ್ಕಾಗಲ್ಲ, ಜೀವನ ಪೂರ್ತಿ ಅದನ್ನು ಕ್ಯಾರಿ ಮಾಡ್ಕೊಂಡು ಓಡಾಡೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಆಸ್ಪಿರೆಂಟ್ಸ್, ಅದು ಸೀರಿಯಸ್ ಆಗಿ ಓದ್ತಿರೋ ಆಸ್ಪಿರೆಂಟ್ಸು. ಈ ನಾಯ್ಸ್ ಕ್ರಿಯೇಟ್ ಮಾಡೋರಿಗೆ ವಿ ಕಾಂಟ್ ಟೆಲ್ ಎನಿಥಿಂಗ್. ಬಟ್ ಸೀರಿಯಸ್ ಆಗಿ ನನಗೆ ಈ ಪೋಸ್ಟ್ ಬೇಕು, ನಾನು ಗೌರ್ಮೆಂಟ್ ಸರ್ವಿಸಿಗೆ ಬರಬೇಕು ಅಂತ 6-7 ಮಂತ್ಸ್ ಅಥವಾ 1 year 2 yearsಯಿಂದ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಓದಿ ಅಗ್ರಿ ಆಸ್ಪಿರೆಂಟ್ಸು, ಈಗ ಬಂದಿದೆ ಅಂತ ಓದ್ತಿರೋರು, ಯಾವುದೇ ಕಾರಣಕ್ಕೂ ನಿಮ್ಮ ಫೋಕಸ್ನ ಮಾತ್ರ ಕಳ್ಕೊಬೇಡಿ. ಸೊ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ ದೇರ್ ಆರ್ ಸರ್ಟೈನ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಫಾಲೋ. ಒಂದು ಡಿಸಿಪ್ಲಿನ್, ರಿಗಾರ್ಡ್ಲೆಸ್ ಆಫ್ ಔಟ್ಸೈಡ್ ನಾಯ್ಸು. ದಿನ ನೀವು 8 hour ಓದ್ತಾ ಇದ್ದೀರಾ ಅಂದರೆ ಬೆಳಗ್ಗೆ ಬರಬೇಕು, ಕೂರಬೇಕು, ಶೆಡ್ಯೂಲ್ ರೆಡಿ ಇರಬೇಕು, 8 hour ಓದಬೇಕು. ಇನ್ನೊಂದು ಕನ್ಸಿಸ್ಟೆನ್ಸಿ. ಸೊ ಇವೆರಡು, ಈಗ 1 ದಿನ ಓದೋದು, 4 ದಿನ ಮಲಗೋದು, ಮತ್ತು ಇನ್ನೊಂದು ದಿನ ಬಂದು ಓದೋದು, ವಾರದಲ್ಲಿ 2 ದಿನ ಓದೋದು, ನೋ, ದಟ್ ವಿಲ್ ನಾಟ್ ವರ್ಕ್. ಇವೆರಡು ಇರಲೇಬೇಕು. ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ ಅಟ್ಮೋಸ್ಟ್ ನೆಸೆಸರಿ ಪ್ರತಿದಿನ ಮಾಡಬೇಕು, ವಾರ ಪೂರ್ತಿ ಮಾಡಬೇಕು. ಒಂದು ದಿನ 8 hour ಓದೋದು, ಇನ್ನೊಂದು ದಿನ 3 hour ಓದೋದು, ನೋ, ದಟ್ ವಿಲ್ ನಾಟ್ ವರ್ಕ್. 1 ದಿನ ಓದೋದು, 4 ದಿನ ಓದದಲ್ಲೇ ಇರೋದು, 2 ದಿನ ಓದೋದು, ಮತ್ತೊಂದು ದಿನ ಗ್ಯಾಪ್ ಮಾಡೋದು, ನೋ, ದಟ್ ವಿಲ್ ನಾಟ್ ವರ್ಕ್. ಪ್ರತಿದಿನ ಬರಬೇಕು, ಆ ಟೈಮ್ ಲೈನ್ ಫಾಲೋ ಮಾಡಬೇಕು, ಡಿಸಿಪ್ಲಿನ್ ಇಟ್ಕೋಬೇಕು, ಒಂದು ಸ್ಕೆಡ್ಯೂಲ್ ಇರಬೇಕು ಏನೇನು ಮಾಡಬೇಕು ಅಂತ. ಅದನ್ನು ಪ್ರತಿದಿನ ರಿಪೀಟ್ ಮಾಡಬೇಕು, ರಿಪಿಟೇಷನ್ನು. ಸೊ ರಿಪಿಟೇಷನ್ ಈಸ್ ಬೋರಿಂಗ್. ಸೊ ವಿ ನೋ ದಟ್. ನಮ್ಮದು ಆಲ್ಮೋಸ್ಟ್ 7-8 yearsಯಿಂದ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಸೊ ಅದಕ್ಕೋಸ್ಕರ ವಿ ಆರ್ ಟೆಲ್ಲಿಂಗ್, ರಿಪಿಟೇಷನ್ ಬೋರ್ ಆಗುತ್ತೆ, ಬಟ್ ಸ್ಟಿಲ್ ಅದನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. 1:3 ಬಂದರೆ ಅಥವಾ ಹತ್ರದಲ್ಲಿ ಹೋಯ್ತು ಅಂತ ನೀವು ನಿಮ್ಮ ಈಗೋ ಸ್ಯಾಟಿಸ್ಫೈ ಮಾಡ್ಕೋಬೋದು, ಬಟ್ ಅದರಿಂದ ನಿಮಗೆ ಏನೂ ಪ್ರಯೋಜನ ಇಲ್ಲ. ವಿ ಹ್ಯಾವ್ ಸೀನ್ ದಿಸ್. ಆ ವೇಟಿಂಗ್ ಲಿಸ್ಟ್, ರೆಗ್ಯುಲೇಟರಿ ಬಾಡೀಸ್ ವೇಟಿಂಗ್ ಲಿಸ್ಟಲ್ಲಿ ಹೋಗೋದು, ನೆಕ್ಸ್ಟ್ ಯಾರಾದ್ರು ಬಿಡ್ತಾರೇನೋ, ಅವ್ರು ಬಿಟ್ಟರೆ ನಮಗೆ ಸಿಗುತ್ತೇನೋ ಅಂತ ವೆಯ್ಟ್ ಮಾಡೋದು. ಸೊ ಅದು ಆ ಫೇಸ್ ಮಾತ್ರ ಯಾರಿಗೂ ಬರಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಡೋಂಟ್ ಲೂಸ್ ಯುವರ್ ಫೋಕಸ್. ನಿಮ್ಮ ಎಲ್ಲ ಫೋಕಸ್ನ ಎಕ್ಸಾಮ್ ಮೇಲೆ ಹಾಕಿ, ಪ್ರಿಪರೇಷನ್ ಮೇಲೆ ಹಾಕಿ. ಔಟ್ಸೈಡ್ ನಾಯ್ಸಿಂದ ನಿಮ್ಮನ್ನು ನೀವು ಸಪರೇಟ್ ಮಾಡ್ಕೊಳ್ಳಿ. KPSC ಅವ್ರು ಅನೌನ್ಸ್ ಮಾಡ್ತಾರೆ ಎಕ್ಸಾಮ್ ಡೇಟ್, ಅಲ್ಲಿ ತನಕ ನಾನು ಓದ್ತಾ ಇರ್ತೀನಿ, ಅನೌನ್ಸ್ ಮಾಡಿದ್ಮೇಲೆ ಮತ್ತೆ ಓದ್ತೀನಿ. ಸೊ ಎಲ್ಲೂ ಗ್ಯಾಪ್ ಮಾಡೋಕ್ಕೆ ಹೋಗಬೇಡಿ. ಸೊ ದಟ್ ಶುಡ್ ಬಿ ಯುವರ್ ಓನ್ ಪ್ಲ್ಯಾನಿಂಗ್ ಅಷ್ಟೇ. ನೀವು ಆ ಥರ ಪ್ಲ್ಯಾನ್ ಮಾಡಿಕೊಂಡೇ ಓದಬೇಕು, ಇಲ್ಲ ಅಂದರೆ ಫರ್ಗೆಟ್ ದಿಸ್ ಪೋಸ್ಟ್ ಅಷ್ಟೇ. ಸೊ ದಟ್ಸ್ ಆಲ್ ಫ್ರಮ್ ಮೈ ಎಂಡ್. ನಾವು ಕೋರ್ಸ್ ಲಾಂಚ್ ಮಾಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು AO ಜಸ್ಟ್ ಅ ಬ್ರೀಫ್ ಎಕ್ಸ್ಪ್ಲನೇಷನ್. ಏನಂತ ಅಂದರೆ ವೈ, ಇಲ್ಲೇ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. ಸೊ ವಿ ಆರ್ ಎಟ್ ದಟ್ ಸ್ಟೇಜ್. ಎಕ್ಸಾಮ್ 1-2 ತಿಂಗಳಲ್ಲಿ ಆಗೋವಂಥ ಸ್ಟೇಜಲ್ಲಿದ್ದೀವಿ. ಮೋಸ್ಟ್ ಆಫ್ ಯು ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ 1 or 2 times ಹೋಲ್ ಸಿಲೆಬಸ್, ಅಥವಾ ಕೆಲವರು ಇವಾಗ ಯು ಆರ್ ಎಟ್ ದಿ ವರ್ಜ್ ಆಫ್ ಕಂಪ್ಲೀಟಿಂಗ್. ಸೊ ಅವರಿಗೋಸ್ಕರನೇ ಕೋರ್ಸ್ನ ಡಿಸೈನ್ ಮಾಡಿರೋದು. ಏನು ಕೋರ್ಸ್ ಅಂತ ಅಂದರೆ ಕ್ವಶನ್ ಬ್ಯಾಂಕ್ ಸೀರೀಸ್. ಸೊ ದಿಸ್ ಈಸ್ ನಾಟ್ ಎ ಟೆಸ್ಟ್ ಸೀರೀಸ್, ಕ್ವಶನ್ ಬ್ಯಾಂಕ್ ಪ್ರೋಗ್ರಾಮ್. ಸೊ ವೈ ಡಿಡ್ ವಿ ಚೂಸ್ ದಿಸ್ ಮೆಥಡ್ ಅಂತ ಕೇಳಿದ್ರೆ,
ಪ್ರೈಮರಿ ಆನ್ಸರ್ ಏನು ಅಂತ ಅಂದರೆ, ನಮ್ಮಲ್ಲಿ ವಿತ್ ರೆಸ್ಪೆಕ್ಟ್ ಟು KPSC ಫಾರ್ಮೆಟಲ್ಲಿ ಕ್ವಶನ್ ಬ್ಯಾಂಕ್ಗಳಿಲ್ಲ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ಗೆ. ಎಲ್ಲ SRF JRF ಫಾರ್ಮೆಟ್ಗಳಲ್ಲಿರುತ್ತೆ. KPSC 2 ಸ್ಟೇಟ್ಮೆಂಟ್ಸ್ ಕ್ವಶನ್, 3 ಸ್ಟೇಟ್ಮೆಂಟ್ ಕ್ವಶನ್, 4 ಸ್ಟೇಟ್ಮೆಂಟ್ ಕ್ವಶನ್, ಮ್ಯಾಥ್ ದ ಫಾಲೋಯಿಂಗು, ಅಸರ್ಷನ್ ರೀಜನ್ನು. ಸೊ ಈ ಥರ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್, 6 to 7 ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ ಒಂದು ಎಕ್ಸಾಮಲ್ಲಿ. ಸೊ ಯು ಹ್ಯಾವ್ ಟು ಬಿ ರೆಡಿ. ಆ ಫಾರ್ಮೆಟ್ಗೆ ಅವಶ್ಯಕತೆ ಇತ್ತು. ಮತ್ತು ಇನ್ನೊಂದು ನಮ್ಮ ಹೋಲ್ ಐಡಿಯಾ ಏನು ಅಂದರೆ, ಎಂಟೈರ್ ಸಿಲೆಬಸ್ನ ಥ್ರೂ MCQ ಕವರ್ ಮಾಡಬೇಕು ಅಂತ. ದಟ್ ಇನ್ KPSC ಫಾರ್ಮೆಟ್. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ರಿವಿಷನ್ಗೆ. ಸೊ ನೀವು ಆಲ್ರೆಡಿ ಇವಾಗ ಫಾರ್ ಎಕ್ಸಾಂಪಲ್ ಅಗ್ರೋನಮಿ ಓದಿದ್ದೀರಾ ಅಂದ್ಕೊಳ್ಳಿ. ಅಗ್ರೋನಮಿ ಓದಾದ್ಮೇಲೆ ನಾವು ಕೊಡೋ MCQ ಕ್ವಶನ್ ಬ್ಯಾಂಕ್ನ ಸಾಲ್ವ್ ಮಾಡಿದ್ಮೇಲೆ ಇಟ್ಸ್ ನಾಟ್ ಅಬೌಟ್ ನೀವು ಎಷ್ಟು ಕ್ವಶನ್ ರೈಟ್ ಮಾಡ್ತೀರಾ, ಎಷ್ಟು ರಾಂಗ್ ಮಾಡ್ತೀರಾ ಅಂತ ಅಲ್ಲ. ದಟ್ ಈಸ್ ನಾಟ್ ದಿ ಐಡಿಯಾ. ನೀವು ಸಾಲ್ವ್ ಮಾಡಿದ್ಮೇಲೆ ಇಫ್ ಯು ಗೋ ಬ್ಯಾಕ್ ಆ್ಯಂಡ್ ರೀಡ್ ಯುವರ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಲು, ನೀವು 80 to 90% ಆಫ್ ದಿ ಟಾಪಿಕ್ಸ್ನ ನೆನಪಲ್ಲಿ ಇಟ್ಕೊಂಡಿರ್ತೀರ ಆ ಟಾಪಿಕ್ ಮೇಲೆ ಕ್ವಶನ್ ಸಾಲ್ವ್ ಮಾಡಿದರೆ. ಸೊ ಈ ಹ್ಯೂಮನ್ ಸೈಕಾಲಜಿನ ಬೇಸ್ ಮಾಡ್ಕೊಂಡು ನಾವು ಕ್ವಶನ್ ಬ್ಯಾಂಕ್ನ ಮಾಡಿರೋದು. ರಿವಿಷನಿಗೆ ಹೆಲ್ಪ್ ಮಾಡಬೇಕು. ಇನ್ನೊಂದು ಅನಾಲಿಟಿಕಲ್ ಸ್ಕಿಲ್ಸ್ ಅಂದರೆ MCQ ಸಾಲ್ವಿಂಗ್ ಸ್ಕಿಲ್ಸ್ ಬೇಕು. ಬರೀ ಸ್ಟ್ಯಾಟಿಕ್ನ ಓದಿದ್ರೆ ಸಾಕಾಗಲ್ಲ. ಯು ಹ್ಯಾವ್ ಟು ಇಂಪ್ರೂವ್ ಯರ್ ಸಾಲ್ವಿಂಗ್ ಸ್ಕಿಲ್ಸ್. ಎಲಿಮಿನೇಷನ್ ಮೆಥಡ್ಸ್ ಕಲ್ತ್ಕೋಬೇಕು. ಯಾವ್ಯಾವ ಕ್ವಶನಲ್ಲಿ ಎಲಿಮಿನೇಷನ್ ಅಪ್ಲೈ ಆಗಬಹುದು, ಟ್ರಿಕ್ಸ್ ಏನಿರ್ಬೋದು, ಜೊತೆಗೆ ಫಾಸ್ಟಾಗಿ ಹೇಗೆ ಮಾಡ್ಬೋದು, ರೀಡಿಂಗ್ ಸ್ಕಿಲ್ಸು. ಯಾಕೆಂದರೆ ಒಂದು ಲಿಮಿಟೆಡ್ ಟೈಮಲ್ಲಿ ನೀವು 100 ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸ್ಪೀಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಒಂದು ಪೇಪರ್ ಅಟೆಂಡ್ ಮಾಡ್ತಾ ಇದ್ರೆ ಯೂಶಲಿ ಏನು ಮಾಡ್ತೀವಿ, ಒಂದು ಸಲ ಫಸ್ಟ್ ರೀಡಿಂಗಲ್ಲಿ ನಮಗೆ ಏನೇನು ಗೊತ್ತಿದೆಯೋ 100% ಅದನ್ನು ಆನ್ಸರ್ ಮಾಡ್ತೀವಿ. ಸೆಕೆಂಡ್ ರೀಡಿಂಗಲ್ಲಿ 50-50 2 ಆಪ್ಷನಲ್ಲಿ ಬ್ಯಾಲೆನ್ಸ್ ಗೊತ್ತಾಗ್ತಾ ಇರಲ್ಲ, ವಿಲ್ ಟೇಕ್ ದಟ್ ಚಾನ್ಸ್. ಇನ್ನೂ ಟೈಮ್ ಸಿಕ್ಕಿದ್ರೆ ಥರ್ಡ್ ಆಪ್ಷನಲ್ಲಿ 3 ಆಪ್ಷನ್ಸಲ್ಲಿ ಚಾನ್ಸ್ ನೋಡೋದು. ಸೊ ಇದು ಜನರಲ್ ಮೆಥಡ್ ಟಾಪರ್ಸ್ ಯೂಸ್ ಮಾಡೋದು. ಸೊ ಈ ಥರ ಮಾಡಬೇಕು ಅಂದರೆ ನಿಮ್ಮದು ಸ್ಪೀಡ್ ತುಂಬ ಜಾಸ್ತಿ ಇರಬೇಕು. 1 ರೀಡಿಂಗ್ ಅಥವಾ 2 ರೀಡಿಂಗಿಗೆ ಮುಗ್ದೋಗಬಾರ್ದು. ಕಂಪ್ಲೀಟ್ ಪೇಪರ್ನ ನೀವು ಆಲ್ಮೋಸ್ಟ್ 3 ಟೈಮ್ಸ್ ಬಂದರೆ ನಿಮಗೆ ಚಾನ್ಸಸ್ ಆಫ್ ಸಾಲ್ವಿಂಗ್ ಮೋರ್ ಕ್ವಶನ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಅದಕ್ಕೋಸ್ಕರ MCQನ ಸಾಲ್ವ್ ಮಾಡೋದನ್ನ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಪ್ರತಿ ಸಬ್ಜೆಕ್ಟ್ಗೆ ಮೋರ್ ದೆನ್ 400+ MCQs. ಸೊ ವಿ ಹ್ಯಾವ್ ಆಲ್ರೆಡಿ ಗಿವನ್ 600-650. ಕೆಲವು ಸಬ್ಜೆಕ್ಟ್ಗೆ ಅಗ್ರೋನಮಿ ಆಲ್ರೆಡಿ 700 ಆಗಿದೆ. ಸ್ಟಿಲ್ ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದಿ ಸಿಲೆಬಸ್ಸು. ಬಟ್ ಆನ್ ಆವ್ರೇಜ್ ನಾವು 400+ ಅಂತ ಹೇಳ್ತಾ ಇದ್ದೀವಿ. ಬಿಕಾಸ್ ಕನ್ಸಿಡರಿಂಗ್ ದಿ ಸಿಲೆಬಸ್, ಈಗ ಬಯೋಟೆಕ್ನಾಲಜಿ ಸಿಲೆಬಸ್ ಕಮ್ಮಿ ಇದೆ, ಅಗ್ರೋನಮಿ ಜಾಸ್ತಿ ಇದೆ. ಬಟ್ ಸ್ಟಿಲ್ 400 ಈಸ್ ದಿ ಲೈನ್ ದಟ್ ವಿ ಹ್ಯಾವ್ ಕೆಪ್ಟ್ ಫಾರ್ ಅವರ್ ಸೆಲ್ಫ್. ಇದನ್ನಂತೂ ರೀಚ್ ಮಾಡ್ತೀವಿ ಎವ್ರಿ ಸಬ್ಜೆಕ್ಟ್ಗೆ ಅಂತ. ಸೊ ದೇರ್ ಆರ್ 20 ಸಬ್ಜೆಕ್ಟ್ಸು ಇನ್ 85%. ಸೊ ನಾವು ಅರೌಂಡ್ 8,000+ ಕ್ವಶನ್ಸ್ನ ಕೊಡ್ತಾ ಇದ್ದೀವಿ ಇನ್ ದಿಸ್ ಪ್ರೋಗ್ರಾಮ್. ಸೊ ಇದರಲ್ಲಿ ನಿಮಗೆ ಇಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ರಿವಿಷನ್ ಆಗುತ್ತೆ ಎಂಟೈರ್ ಸಿಲೆಬಸ್, ಜೊತೆಗೆ MCQ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಬರುತ್ತೆ. ಸೊ ದೀಸ್ 2 ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಥರದೊಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ ಅಂದಾಗ. ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ ಕೋರ್ಸ್. ಇದು ರಿಲೇಟೆಡ್ ಒಂದು ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿದೆ. ಐ ಜಸ್ಟ್ ವಾಂಟೆಡ್ ಟು ಗಿವ್ ಅ ಬ್ರೀಫ್ ಅಬೌಟ್ ಆರ್ ಕೋರ್ಸ್ ಕೃಷಿ ಜ್ಯೋತಿ. ಸೊ ಅಗೇನ್ ಇನ್ನೊಂದು ವಿಚಾರ, ತುಂಬ ಜನ ಆಸ್ಪಿರೆಂಟ್ಸ್ ಕೋರ್ಸ್ ತೊಗೊಳಕ್ಕೆ ಕಾಲ್ ಮಾಡಿದಾಗ ದೇ ಆರ್ ಆಸ್ಕಿಂಗ್ ಫಾರ್, ಸರ್ ಪ್ರೈಸ್ ಜಾಸ್ತಿ ಆಯಿತು, ವಿ ಹ್ಯಾವ್ ಕೆಪ್ಟ್ ಇಟ್ ಅರೌಂಡ್ ₹1,999 ಓನ್ಲಿ. ಬಟ್ ಸ್ಟಿಲ್ ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಐ ಜಸ್ಟ್ ವಾಂಟ್ ಟು ಬ್ರೇಕ್ ಡೌನ್ ಫಾರ್ ದೆಮ್. ಒಂದು ಬ್ರೇಕ್ ಡೌನ್ ಕೊಡಬೇಕು. ಇದು ಪ್ರೈಸ್ ಜಾಸ್ತಿ ಇಲ್ಲ, ವೆರಿ ವೆರಿ ಆಪ್ಟಿಮಮ್. ಇದನ್ನು ತುಂಬ ಯೋಚನೆ ಮಾಡಿ ಈ ಪ್ರೈಸಿಗೆ ಅರೈವ್ ಆಗಿದ್ದು ಅಂತ. ಸೊ ವಿಲ್ ಟೇಕ್ 20 ಸಬ್ಜೆಕ್ಟ್ಸ್ ಇದೆ. ಸೊ ಇಫ್ ಯು ಬ್ರೇಕ್ ಇಟ್ ಡೌನ್, ಒಂದು ಸಬ್ಜೆಕ್ಟ್ಗೆ ಯು ಆರ್ ಪೇಯಿಂಗ್ ಓನ್ಲಿ ₹100 ಫಾರ್ 400 ಕ್ವಶನ್ಸ್. ಓಕೆನಾ? ಸೊ ವಿ ಆರ್ ಗಿವಿಂಗ್ 8,000+ ಕ್ವಶನ್ಸ್. ಸೊ ಒಂದು ಕ್ವಶನ್ಗೆ ಯು ಆರ್ ಪೇಯಿಂಗ್ ಓನ್ಲಿ 0.25 ಪೈಸಾ. ಸೊ ನನ್ನ ಪ್ರಕಾರ ದಿಸ್ ಈಸ್ ವೆರಿ ವೆರಿ ಅಫೋರ್ಡೆಬಲ್. ಸೊ ಅದು ವಿ ಆರ್ ಗಿವಿಂಗ್ ಇನ್ KPSC ಫಾರ್ಮ್ಯಾಟ್, ನಾಟ್ ಲೈಕ್ JRF SRF. ಸೊ ಈ ಥರ ಫಾರ್ಮ್ಯಾಟಲ್ಲಿ ನಿಮ್ಗೆ ಹೈ ಕ್ವಾಲಿಟಿ ಕ್ವಶನ್ಸು ಅದು ಈ ನಂಬರಲ್ಲಿ ಸಿಗ್ತಾ ಇದೆ ಅಂದಾಗ, ಸೊ ಈ ಪ್ರೈಸ್ ಪಾಯಿಂಟ್ ಈಸ್ ವೆರಿ ವೆರಿ ಅಫೋರ್ಡೆಬಲ್ ನನ್ನ ಪ್ರಕಾರ. ಸೊ ಆಸ್ಪಿರೆಂಟ್ಸ್ ಇದನ್ನು ಅರ್ಥ ಮಾಡ್ಕೋಬೇಕು. ದಟ್ಸ್ ಆಲ್ ಫ್ರಮ್ ಮೈ ಎಂಡ್, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಬೇರೆ ಏನಾದ್ರು ಕ್ವೈರೀಸ್ ಇದ್ದರೆ ಯು ಕ್ಯಾನ್ ರೀಚ್ ಔಟ್ ಟು ದಿಸ್ ನಂಬರ್, or you can contact
ಪಟೇಲ್ಸ್ ಅಡ್ಮಿನ್ 1 ಟೆಲಿಗ್ರಾಮ್. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ವಿಲ್ ಬಿ ಆ್ಯಡಿಂಗ್ ಇನ್ ದಿ ಕಮೆಂಟ್ ಸೆಕ್ಷನ್. ಜಾಯಿನ್ ದಿ ಟೆಲಿಗ್ರಾಮ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಕೃಷಿ ಜ್ಯೋತಿ ಕೋರ್ಸ್. Thank you so much for joining. Have a nice day. Bye bye.